The first area where we need to really ask God to help us to be disciplined is in the area of the use of our time. ಮೊದಲ ಕ್ಷೇತ್ರ ನಾವು ದೇವರಲ್ಲಿ ಕೇಳ್ಕೋಬೇಕು, ನಮ್ಮನ್ನು ನಾವು ಶಿಸ್ತುಪಡಿಸ್ಕೊಳ್ಳಿಕ್ಕೆ ದೇವರಿಗೆ ಸಹಾಯ ಮಾಡುವಂತೆ. ಆ ಕ್ಷೇತ್ರ ಯಾವುದಪ್ಪ ಅಂದರೆ ನಮ್ಮ ಸಮಯವನ್ನು ಉಪಯೋಗಿಸುವಂಥ ವಿಷಯ. See what the Bible says in Ephesians in chapter 5. ಸತ್ಯವೇದವು ಎಫೆಸ 5ನೇ ಅಧ್ಯಾಯದಲ್ಲಿ ಏನಂತ ಹೇಳುತ್ತೆ ನೋಡ್ರಿ. Everybody says that the days are evil. ಎಲ್ಲರೂ ಹೇಳ್ತಾ ಇದ್ದಾರೆ ದಿನಗಳು ಕೆಟ್ಟವುಗಳಾಗಿವೆ ಅಂತ. You look at the newspapers, it's pretty clear. The days are evil. ವಾರ್ತಾ ಪತ್ರಿಕೆಗಳನ್ನು ನೋಡುವಾಗ ಸ್ಪಷ್ಟಗೊಳ್ಳುತ್ತೆ ದಿನಗಳು ಕೆಟ್ಟವುಗಳಾಗಿವೆ ಅಂತ. 2009 was more evil than 2008. 2009ನೇ ಇಸವಿಯು 2008ನೇ ಇಸವಿಗಿಂತ ಕೆಟ್ಟದ್ದಾಗಿದೆ. Without being any prophet, I can say that 2010 is going to be more evil than 2009. ಪ್ರವಾದಿಗಳ ಹೊರತಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ, 2009ನೇ ಇಸವಿಗಿಂತ 2010ನೇ ಇಸವಿ ಇನ್ನೂ ಕೆಟ್ಟದ್ದಾಗಿರುತ್ತೆ ಅಂತ. So if the days are evil, so what? Here it says in Ephesians 5. ದಿನಗಳು ಕೆಟ್ಟವುಗಳಾಗಿವೆ, ಹಾಗಾದ್ರೂ ಏನು? ಎಫೆಸ 5ನೇ ಅಧ್ಯಾಯದಲ್ಲಿ ಹೇಳಕ್ ಇಷ್ಟಪಡುತ್ತೆ. Verse 15 and 16. 15 ಮತ್ತು 16ನೇ ವಚನ. Be careful how you walk, not as unwise men, but as wise. ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನ ಜಾಗೃತೆಯಿಂದ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿ ನಡೆಯದೆ ಜ್ಞಾನವಂತರಾಗಿರ್ರಿ. Making the most of your time, because the days are evil. ದಿನಗಳು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಉಪಯೋಗಿಸಿಕೊಳ್ಳಿರಿ. So don't be foolish, but understand what the will of the Lord is. ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳುವವರಾಗಿರ್ರಿ. There's one area, you can look at some other brother and say, I don't have the gift he has. ನೀವು ಒಬ್ಬ ಸಹೋದರನನ್ನ ನೋಡಿ ಹೇಳಬಹುದು, ಆತನಿಗಿರುವಂತ ವರ ನನ್ನಲ್ಲಿಲ್ಲ ಅಂತ. God gives different gifts to different people in the body of Christ. ಕ್ರಿಸ್ತನ ದೇಹದಲ್ಲಿ ದೇವರು ವಿಧ ವಿಧವಾದ ವರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಕೊಟ್ಟಿರ್ತಾರೆ. And also, even natural gifts, many of us are different. Some are more intelligent and some have got more money and some have got many things like that. ಸ್ವಾಭಾವಿಕ ವರಗಳು, ಕೆಲವರಿಗೆ ಬುದ್ಧಿಶಕ್ತಿ, ಇನ್ನು ಕೆಲವರಿಗೆ ಹಣ ಮತ್ತು ಈ ರೀತಿಯಾಗಿ ಅನೇಕ ವಿಷಯಗಳಿರ್ತವೆ. But there's one area where all of us are exactly equal. ಆದರೆ ಒಂದು ಕ್ಷೇತ್ರದಲ್ಲಿ ನಾವೆಲ್ಲರೂ ಸಮಾನರಾಗಿದ್ದೇವೆ. And that is, we all have exactly 24 hours a day. ಅದು ನಮಗೆಲ್ಲರಿಗೂ ದಿನದ 24 ಗಂಟೆ ಇವೆ. Nobody gets 25, nobody gets 23. We are equal. ಯಾರಿಗೂ 23 ಗಂಟೆ ಸಿಗಲ್ಲ ಅಥವಾ ಯಾರಿಗೂ 25 ಗಂಟೆ ಸಿಗಲ್ಲ, ಎಲ್ಲರಿಗೂ ಸಮನಾಗಿ ಸಿಗುತ್ತದೆ. But what we do with those 24 hours a day, there's a lot of difference. ದಿನದ ಆ 24 ಗಂಟೆಯಲ್ಲಿ ನಾವೆಲ್ಲ ಏನೇನು ಮಾಡ್ತೀವಲ್ಲ ಅದು ವ್ಯತ್ಯಾಸವನ್ನ ತರುವಂತದ್ದಾಗಿದೆ. Some people make tremendous good use of that time and make a lot of progress. ಕೆಲವು ಜನರು ಆ ಸಮಯವನ್ನ ಅದ್ಭುತವಾಗಿ ಬಳಸಿಕೊಂಡು ಬೆಳವಣಿಗೆಯನ್ನ ಅಥವಾ ವೃದ್ಧಿಯನ್ನ ಹೊಂದುತ್ತಾರೆ. Others, like the man who buried his talent in the ground, wasted. ಆದರೆ ಒಬ್ಬ ಮನುಷ್ಯನು ತಲಾಂತನ್ನ ಮಣ್ಣಿನಲ್ಲಿ ಬಚ್ಚಿಟ್ಟ ಪ್ರಕಾರ ಅದನ್ನ ವ್ಯರ್ಥ ಮಾಡ್ತಾನೆ ಸಮಯವನ್ನ. And by the end of the year they don't have much to show. ವರ್ಷದ ಕೊನೆಯಲ್ಲಿ ಆತನಿಗೆ ತೋರಿಸಲು ಅಷ್ಟಾಗಿ ಏನು ಉಳಿದಿರೋದಿಲ್ಲ. So when you look back over this year, ಈ ಒಂದು ವರ್ಷವನ್ನ ಹಿಂತಿರುಗಿ ನೀವು ನೋಡುವಾಗ, I think we could all acknowledge that there's a lot of time we wasted. ನಾವೆಲ್ಲರೂ ಅರಿಕೆ ಮಾಡಬೇಕಾಗತ್ತೆ, ಬಹಳಷ್ಟು ಸಮಯವನ್ನ ನಾವೆಲ್ಲರೂ ವ್ಯರ್ಥ ಮಾಡಿರ್ತೀವಿ. And you can never get it back. ಅದನ್ನ ನಾವು ಹಿಂತಿರುಗಿ ಪಡ್ಕೊಳ್ಳಲಾಗೋಲ್ಲ. There's one thing that even Almighty God cannot do. ಒಂದೇ ಒಂದು ಸಂಗತಿಯನ್ನ ಸರ್ವಶಕ್ತನಾದ ದೇವರು ಮಾಡ್ಲಿಕ್ಕಾಗೋಲ್ಲ. He cannot give you the 365 days of 2009 once again. 2009ನೇ ಇಸವಿಯ 365 ದಿನಗಳನ್ನ ಮತ್ತೊಮ್ಮೆ ನಿಮಗೆ ಕೊಡ್ಲಿಕ್ಕಾಗೋಲ್ಲ ದೇವರು. If it's gone, it's gone. If you lose money, he can give that back to you. ಅದು ಹೊರಟೋಗಿದೆ ಅಂದ್ರೆ ಹೊರಟೋಗಿದೆ ಅಷ್ಟೇ. ನೀವು ಹಣ ಕಳ್ಕೊಂಡಿದ್ರೆ ಕೊಟ್ಬಿಡ್ತಾರೆ ದೇವರು. If you lose health, he can give it back to you. ಆರೋಗ್ಯವನ್ನ ನೀವು ಕಳೆದುಕೊಂಡಿದ್ರೆ ಅದನ್ನ ಹಿಂತಿರುಗಿ ವಾಪಸ್ ಕೊಡ್ತಾರೆ. If you lose your reputation, God can still enable you to have a reputation.
ನಿಮ್ಮ ಘನತೆಯು ಹಾಳಾಗಿದ್ರೆ ದೇವರು ಇನ್ನೂ ಕೂಡ ಆ ಘನತೆಯನ್ನು ವಾಪಸ್ ಹಿಂತಿರುಗಿಸಿ ಕೊಡ್ತಾರೆ. But when you waste your time, ಆದರೆ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಾಗ God, even Almighty God can never give it back to you. ಸರ್ವಶಕ್ತನಾದ ದೇವರು ಸಹ ಅದನ್ನು ವಾಪಸ್ ಕೊಡ್ಲಿಕ್ಕಾಗೋಲ್ಲ. He can forgive you, sure. ಆತನು ನಿಶ್ಚಯವಾಗಿ ನಿಮ್ಮನ್ನ ಕ್ಷಮಿಸುತ್ತಾನೆ. But what you could have accomplished for Christ is gone. It's gone forever. ಆದರೆ ಕ್ರಿಸ್ತನಿಗಾಗಿ ನೀವೇನೆಲ್ಲ ಮಾಡ್ಬೋದಾಗಿತ್ತಲ್ಲ ಅದು ಹೊರಟೋಗ್ಬಿಟ್ಟಿದೆ ಈಗಾಗಲೇ. You can do something about the future, but you can't do about the past. ಹಿಂದಿನ ಕಾಲದ ಕುರಿತಾಗಿ ನೀವೇನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಮುಂಬರುವಂತ ದಿನದ ಕುರಿತಾಗಿ ಏನಾದರೂ ಮಾಡಬಹುದಾಗಿದೆ. And it's not primarily a question of reward. ಅದು ಸನ್ಮಾನ ಅಥವಾ ಬಹುಮಾನ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಅಲ್ಲ ಇಲ್ಲಿ. I don't believe we should live for reward. There may be rewards, but that's not what we live for. ಸನ್ಮಾನ ಅಥವಾ ಬಹುಮಾನ ಇರಬಹುದು, ಆದ್ರೆ ನಾವು ಅದಕ್ಕಾಗಿ ಏನಾದರೂ ಮಾಡಬಾರ್ದು ಅಥವಾ ಜೀವಿಸಬಾರ್ದು. But if any of us understand the tremendous price that Jesus Christ paid in order to make us his children, ನಾವು ಆತನ ಮಕ್ಕಳಾಗುವಂತೆ ಯೇಸು ಕ್ರಿಸ್ತನು ತೆತ್ತಂತ ಬೆಲೆಯನ್ನ ನಾವು ನಿಜವಾಗ್ಲೂ ನಮ್ಮಲ್ಲಿ ಯಾರಾದರೂ ಅರ್ಥ ಮಾಡ್ಕೊಳ್ಳೋದಾದ್ರೆ, I cannot imagine that we won't have a sense of, Lord, I owe my life to you. ನಮ್ಮ ಜೀವಿತವು ನಿಮಗೆ ಋಣಿಯಾಗಿದೆ ಎಂಬ ಒಂದು ಭಾವನೆ ನಮ್ಮಲ್ಲಿದೆ ಎಂಬುದಾಗಿ ನಾನು ಊಹಿಸೋದಿಲ್ಲ. ಅಷ್ಟಾಗಿ What shall I do for you in return? ಕರ್ತರೆ, ಹಿಂತಿರುಗಿ ನಾನು ಏನನ್ನ ಮಾಡ್ಬೇಕು ಸ್ವಾಮಿ? Just come to meetings? ಕೂಟಕ್ಕೆ ಬರೋದಾ? Lord, will you, I think I've wasted a lot of my life in the last year, but will you do something with my life this year? ಕರ್ತರೆ, ಕಳೆದ ವರ್ಷ ನನ್ನ ಜೀವಿತವನ್ನು ನಾನು ವ್ಯರ್ಥ ಮಾಡ್ಕೊಂಡಿದ್ದೀನಿ, ಬರುವಂಥ ವರ್ಷ ನನ್ನ ಜೀವಿತದೊಟ್ಟಿಗೆ ನೀವು ಸಹಾಯ ಮಾಡ್ತೀರಾ ದೇವ್ರೆ ಅಂತ ಕೇಳುವವರಾಗಿರ್ಬೇಕು ನಾವು. Will you help me, Lord, to make use of each day? ಪ್ರತಿ ದಿನದ ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಂಗೆ ಸಹಾಯ ಮಾಡ್ತೀರಾ ದೇವ್ರೆ? Make, what a word this is, make the most of your time. ಸಮಯವನ್ನ ಸುಮ್ಮನೆ ಕಳೆದುಕೊಳ್ಳದೆ ಉಪಯೋಗಿಸಿರಿ. ಎಂತಹ ವಚನ ಇದು. Make the most of your time. Please keep that in front of you this year. ಈ ಒಂದು ವರ್ಷ ಇದನ್ನ ನಿಮ್ಮ ಎದುರುಗಡೆ ಇಟ್ಕೊಳ್ರಿ. ಸಮಯವನ್ನ ವ್ಯರ್ಥ ಮಾಡದೆ ಉಪಯೋಗಿಸಿಕೊಳ್ಳ್ರಿ. Make the most of your time. ಸಮಯವನ್ನ ವ್ಯರ್ಥ ಮಾಡದೆ ಅದನ್ನ ಉಪಯೋಗಿಸಿಕೊಳ್ಳಿರಿ. And if you really take that seriously, ನೀವು ನಿಜವಾಗ್ಲೂ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಾದ್ರೆ, you'll find at the end of this year, if the Lord tarries, this coming year, ಈ ಒಂದು ಬರುವಂತ ವರ್ಷದಲ್ಲಿ ಕರ್ತನು ಬರುವುದನ್ನ ವಿಳಂಬ ಮಾಡಿದ್ದೇ ಆದಲ್ಲಿ ನೀವು ಆಗ ಕಂಡುಕೊಳ್ಳೋದೇನಪ್ಪ ಅಂದ್ರೆ, you'll be amazed as to where you have reached spiritually in your own life. ನಿಮ್ಮ ಸ್ವಂತ ಜೀವಿತದಲ್ಲಿ ನಿಮ್ಮ ಆತ್ಮಿಕ ಮಟ್ಟದಲ್ಲಿ ಎಲ್ಲಿ ತಲುಪಿದ್ದೀರಲ್ಲ ಅದನ್ನ ನೋಡಿ ನಿಮಗೆ ವಿಸ್ಮಯ ಅನ್ಸುತ್ತೆ. How much of God you've come to know, ನೀವು ದೇವರನ್ನ ಎಷ್ಟಾಗಿ ತಿಳಿದುಕೊಂಡಿದ್ದೀರಿ ಎಂಬುದು ಗೊತ್ತಾಗತ್ತೆ. and how much of a blessing your life can be to others. ನಿಮ್ಮ ಜೀವಿತವು ಇತರರಿಗೆ ಎಷ್ಟು ಆಶೀರ್ವಾದವಾಗಿದೆ ಎಂಬುದನ್ನು ಕಂಡುಕೊಳ್ತೀರಿ ನೀವು. So I'm not saying that we shouldn't go on a picnic or we shouldn't relax. We need to sleep, we need to relax, and all that is essential. ನಾನು ಹೇಳ್ತಾ ಇಲ್ಲ ನೀವು ಹೊರಗಡೆ ಸುತ್ತಾಡಕ್ಕೆ ಹೋಗಬಾರ್ದು ಅಥವಾ ಪಿಕ್ನಿಕ್ ಹೋಗಬಾರ್ದು, ವಿಶ್ರಾಂತಿ ತಗೋಬಾರ್ದು, ನಿದ್ದೆ ಮಾಡಬಾರ್ದು, ಆ ಥರ ಎಲ್ಲ ಹೇಳ್ತಾ ಇಲ್ಲ. ಇವೆಲ್ಲ ನಮ್ಮ ಜೀವಿತಕ್ಕೆ ಬಹುಮುಖ್ಯ ಅಂಶ. I'm not talking about reading the Bible and praying all the time. No. ನಾನು ಹೇಳ್ತಿರೋದು ಯಾವಾಗಲೂ ಸತ್ಯವೇದವನ್ನು ಓದಬೇಕು, ಪ್ರಾರ್ಥನೆ ಮಾಡಬೇಕು ಅಂತಲ್ಲ. But think of bits of time that you could use which you wasted in the past. ಹಿಂದಿನ ವರ್ಷಗಳಲ್ಲಿ ನೀವು ವ್ಯರ್ಥ ಮಾಡಿದಂಥ ಎಷ್ಟೋ ಸಮಯದ ಕುರಿತಾಗಿ ಯೋಚಿಸ್ರಿ. You know, God is always against wastage. ದೇವರು ಯಾವಾಗಲೂ ವ್ಯರ್ಥ ಮಾಡಿದ್ದರ ವಿರುದ್ಧವಾಗಿದ್ದಾರೆ. There's a beautiful illustration of that in John's Gospel chapter 6. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಒಳ್ಳೆ ಒಂದು ದೃಷ್ಟಾಂತ ಇದೆ. John's Gospel chapter 6, it says, ಯೋಹಾನ 6ರಲ್ಲಿ ಈ ರೀತಿಯಾಗಿ ಹೇಳುತ್ತೆ, after feeding the 5,000, 5,000 ಜನರಿಗೆ ಉಣಬಡಿಸಿದ ನಂತರ, I mean, the disciples were just keeping on collecting this bread and fish from Jesus. ಶಿಷ್ಯಂದ್ರು ಯೇಸುವಿನಿಂದ ರೊಟ್ಟಿಯನ್ನ ಮತ್ತು ಮೀನನ್ನ ಪಡೆದುಕೊಳ್ತಾ ಇದ್ರು. He just kept on multiplying. ಅದನ್ನ ಎರಡರಷ್ಟಾಗಿ ಮಾಡ್ತಾನೆ ಇದ್ರು. I really would like to have been there to see how those loaves and fish multiplied. ಆ ರೊಟ್ಟಿ ಮತ್ತು ಮೀನು ಹೇಗೆ ಹೆಚ್ಚಾಯ್ತು ಎಂಬುದಾಗಿ ನಾನು ನೋಡ್ಬೇಕಾಗಿತ್ತು ಅಲ್ಲಿದ್ದು ಅಂತ ನೆನೆಸ್ತೀನಿ ನಾನು ಎಷ್ಟೋ ಸಲ. And they would serve and come back and serve and come back. ಅವರು ಅದನ್ನ ಹಂಚ್ತಿದ್ರು, ಮತ್ತೆ ಹಿಂತಿರುಗಿ ಬರ್ತಾ ಇದ್ರು ತೆಗೆದುಕೊಳ್ಳಕ್ಕೆ. There was such an abundance, and it was all,
Jesus wasn't holding, he couldn't hold so many in his hand. It was all on the ground beneath him in the grass. ಯೇಸು ಸ್ವಾಮಿ ಕೈಯಲ್ಲೇ ಎಲ್ಲವನ್ನು ಹಿಡ್ಕೊಳ್ಳಕ್ ಆಗ್ತಿರ್ಲಿಲ್ಲ. ಅಲ್ಲೇ ಒಂದು ನೆಲದ ಮೇಲೆ ಅಥವಾ ಹುಲ್ಲಿನಲ್ಲಿ ಅವೆಲ್ಲ ಇರ್ತಾ ಇತ್ತು. You know, lots and lots of hundreds of loaves of bread and thousands of loaves of bread and fish. ಹೆಚ್ಚೆಚ್ಚು ಸಾವಿರಾರು ರೊಟ್ಟಿಗಳು ಮೀನುಗಳು ಅಲ್ಲಿ ಇದ್ವು ಆ ಸಮಯದಲ್ಲಿ. And then when everybody had eaten, ಪ್ರತಿಯೊಬ್ರು ಕೂಡ ತಿಂದರು. and it says in verse 12, John 6 verse 12, when they were all filled. ಯೋಹನ 6:12 ಈ ರೀತಿಯಾಗಿ ಹೇಳುತ್ತೆ, ಅವರಿಗೆ ತೃಪ್ತಿಯಾದ ಮೇಲೆ. Everybody had second, third helping and they were all completely satisfied. ಎರಡನೇ ಸಲ ಮೂರನೇ ಸಲ ತೆಗೆದುಕೊಂಡು ಅವರೆಲ್ಲ ಅಲ್ಲಿ ತೃಪ್ತರಾದ ನಂತರ Jesus said to his disciples, now you got to do something. ಯೇಸು ಸ್ವಾಮಿ ತಮ್ಮ ಶಿಷ್ಯಂದರಿಗೆ ಈ ರೀತಿಯಾಗಿ ಹೇಳ್ತಾರೆ, ನೀವು ಒಂದು ಕೆಲಸ ಮಾಡಬೇಕೀಗ. Gather up the leftover fragments so that nothing is lost. ಏನೂ ನಷ್ಟವಾಗದಂತೆ ಮಿಕ್ಕಿದ ತುಂಡುಗಳನ್ನ ಕೂಡಿಸಿರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಶಿಷ್ಯಂದರಿಗೆ. That's a little principle. God does not believe in wastage. ಇಲ್ಲಿ ಒಂದು ತತ್ವ ಇದೆ, ಯೇಸು ಸ್ವಾಮಿ ವ್ಯರ್ಥ ಮಾಡುವಂತದ್ರಲ್ಲಿ ನಂಬಿಕೆ ಇಡೋದಿಲ್ಲ. Just because there's an abundance doesn't mean we should waste. ಹೆಚ್ಚಿದೆ ಅಂದ್ಬಿಟ್ಟು ನಮಗೆ ಹೆಂಗ್ ಬೇಕು ಹಂಗೆ ನಾವು ಅದನ್ನ ವ್ಯರ್ಥ ಮಾಡಬಾರ್ದು. A lot of people have plenty of money, wasted. A lot of people have plenty of time, wasted. ಅನೇಕ ಜನರು ಹೆಚ್ಚಾದ ಹಣವನ್ನ ವ್ಯರ್ಥ ಮಾಡಿದ್ದಾರೆ ಮತ್ತು ಹೆಚ್ಚಾದ ಸಮಯವನ್ನು ಕೂಡ ವ್ಯರ್ಥ ಮಾಡ್ತಾರೆ. There was plenty of loaves and fishes that day and Jesus said, don't waste it, gather it together. ಅಲ್ಲಿ ಎಷ್ಟೋ ಮೀನುಗಳಿತ್ತು ಮತ್ತು ರೊಟ್ಟಿಗಳಿತ್ತು. ಯೇಸು ಸ್ವಾಮಿ ಹೇಳ್ತಾರೆ, ನಷ್ಟವಾಗದಂತೆ ಕೂಡಿಸಿರಿ ಅಂತ. And when they gathered it together, there was 12 baskets full. ಅವರು ಅದನ್ನು ಒಟ್ಟಾಗಿ ಕೂಡಿಸಿದ ನಂತರ 12 ಪುಟ್ಟಿಗಳಲ್ಲಿ ಅವುಗಳನ್ನು ತುಂಬುತ್ತಾರೆ. Now if they had ignored it, they had just had nothing. ಅವರು ಅದನ್ನು ಕಡೆಗಣನೆ ಮಾಡಿಬಿಟ್ಟಿದ್ರೆ ಅಲ್ಲಿ ಏನೂ ಇರ್ತಿರ್ಲಿಲ್ಲ ಆಗ. So if you gather up the fragments, the small bits of time that you can get, ನೀವು ಆ ಒಂದು ಪರಿಮಳವನ್ನ, ಸುಗಂಧ ದ್ರವ್ಯವನ್ನ ನೀವು ಕೂಡಿಸಿಡೋದಾದ್ರೆ, ಅಂದ್ರೆ ಸಮಯವನ್ನ, during the day here and there in this coming year, ಈ ಬರುವಂತ ವರ್ಷದಲ್ಲಿ ದಿನದಲ್ಲಿ ಸಿಗುವಂತ ಸಮಯವನ್ನ ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳೋದಾದ್ರೆ ಅಲ್ಲಿ ಇಲ್ಲಿ, you can become a Bible scholar to some degree by the end of the year. ನೀವು ಸತ್ಯವೇದದ ಪಂಡಿತರಾಗ್ಬಿಡ್ತೀರಿ ಈ ಒಂದು ವರ್ಷದ ಕೊನೆಯಲ್ಲಿ. For example, I have suggested to people, ಉದಾಹರಣೆಗೆ ನಾನು ಜನರಿಗೆ ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ. why don't you determine that you will spend 15 minutes. ಯಾಕೆ ನೀವು ನಿರ್ಧಾರ ಮಾಡ್ಕೋಬಾರ್ದು ದಿನದಲ್ಲಿ 15 ನಿಮಿಷಗಳ ಕಾಲ, just 15 minutes out of 24 hours to study the Bible with our verse by verse studies. ದಿನದ 24 ಗಂಟೆಯಲ್ಲಿ 15 ನಿಮಿಷಗಳ ಕಾಲ ಸತ್ಯವೇದವನ್ನ ನೀವು ಆ ಒಂದು ವರ್ಸ್ ಬೈ ವರ್ಸ್ ಅದರೊಟ್ಟಿಗೆ ಅಧ್ಯಯನ ಮಾಡುವಾಗ, they're not very expensive. We've got the whole of the New Testament in verse by verse now. ಅದು ಹೆಚ್ಚು ವೆಚ್ಚವುಳ್ಳದ್ದಲ್ಲ. ಈ ಒಂದು ವರ್ಸ್ ಬೈ ವರ್ಸ್ ಅಲ್ಲಿ ಇಡೀ ಸಂಪೂರ್ಣ ಹೊಸ ಒಡಂಬಡಿಕೆ ಇದೆ. Every single verse from Matthew to Revelation. ಮತ್ತಾಯದಿಂದ ಪ್ರಕಟಣೆವರೆಗೂ ಪ್ರತಿ ವಚನ ವಿವರಿಸಿದೆ. You could either get a set of that or you could download it from the internet. ನೀವು ಇಂಟರ್ನೆಟ್ ಇಂದ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಅದನ್ನ ಪಡ್ಕೋಬಹುದು. And many of them are in little 12-13 minute chunks. So you could do it very easily. ನಾವೆಲ್ಲರೂ ದಿನದಲ್ಲಿ 12-13 ನಿಮಿಷ ಸಮಯ ಮಾಡ್ಕೊಂತೀವಿ. ಅದನ್ನ ನಾವು ಈ ರೀತಿಯಾಗಿ ಉಪಯೋಗಿಸಿಕೊಳ್ಳುವಾಗ, and it depends, you could do it at morning or night or sometime, and ನೀವು ಬೆಳಗ್ಗೆ ಮಾಡ್ಕೋಬಹುದು, ಸಂಜೆ ಅಥವಾ ರಾತ್ರಿ, ಅದು ನಿಮ್ಮ ಅನುಕೂಲ. if you miss a day, then try and catch up on it on a Saturday, and if you can't, never mind. If you missed a day, just do it the next day. ಆ ದಿನ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನ ಅಥವಾ ಶನಿವಾರ ಯಾವಾಗ ಸಮಯ ಸಿಗುತ್ತೋ ಅವಾಗೆಲ್ಲ. Don't get discouraged because you missed a day or two. ದಿನವನ್ನ ತಪ್ಪಿಸ್ಕೊಂಡ್ರಿ ಅಂತ ನಿರುತ್ಸಾಹ ಪಡಬೇಡ್ರಿ. A little fragment of time. Do you know what would happen? ಸಿಗುವಂತ ಸಮಯದ ಆ ಒಂದು ಪರಿಮಳವನ್ನ ನೀವು ಉಪಯೋಗಿಸಿಕೊಂಡಾಗ ಏನಾಗತ್ತೆ ಗೊತ್ತಾ? Do you know the number of New Testament books you would have studied in depth? ನೀವು ಹೊಸ ಒಡಂಬಡಿಕೆಯ ಪ್ರತಿಯೊಂದು ಪುಸ್ತಕಗಳನ್ನ ಆಳವಾಗಿ ಅಧ್ಯಯನ ಮಾಡಬಹುದು ಗೊತ್ತಾ? By the end of this year. ಈ ಒಂದು ವರ್ಷದ ಕಡೆಯಲ್ಲಿ Make the most of your time. ನಿಮ್ಮ ಸಮಯವನ್ನ ಹೆಚ್ಚಾಗಿ ಉಪಯೋಗಿಸಿಕೊಳ್ಳ್ರಿ. And when God can sees that he's able to put his word in your heart, ದೇವರು ಅದನ್ನ ನೋಡಿ ನಿಮ್ಮಲ್ಲಿ ತನ್ನ ವಾಕ್ಯವನ್ನ ಹಾಕಲು ಶಕ್ತರಾಗುತ್ತಾರಾಗ. thy word have I hid in my heart
that I might not sin against thee. ನಾನು ಆತನ ವಿರುದ್ಧವಾಗಿ ಪಾಪ ಮಾಡದಂತೆ ಆತನ ವಾಕ್ಯಗಳು ನನ್ನ ಹೃದಯದಲ್ಲಿ ಅಡಗಿವೆ. It's a wonderful thing, God's word. I tell you, God's word in my heart keeps me from sin. ಅದು ಅದ್ಭುತವಾದ ಸಂಗತಿ. ದೇವರ ವಾಕ್ಯವು ನನ್ನ ಹೃದಯದಲ್ಲಿರುವಾಗ ಅದು ನನ್ನನ್ನು ಪಾಪದಿಂದ ದೂರ ಇಡುತ್ತೆ. God's word in my heart ensures that I always have a word to encourage somebody when I meet them. ನನ್ನ ಹೃದಯದಲ್ಲಿ ದೇವರ ವಾಕ್ಯ ಇರುವಾಗ ನಾನು ಯಾರನ್ನಾದರೂ ಭೇಟಿಯಾಗುವಾಗ ಅದು ಪ್ರೋತ್ಸಾಹ ಮಾಡಲು ಅವರಿಗೆ ಸಾಧ್ಯವಾಗತ್ತೆ. Don't you meet a lot of discouraged people around you? ನಿಮ್ಮ ಸುತ್ತಮುತ್ತ ಅನೇಕ ನಿರುತ್ಸಾಹಗೊಂಡಂತ ಜನರಿದ್ದಾರೆ ಅಂತ ನೆನೆಸೋದಿಲ್ವಾ? In your workplace, people who come to visit you, your friends, somebody, you'll have a word for them. ಕೆಲಸ ಮಾಡುವಂಥ ಸ್ಥಳದಲ್ಲಿ ಅಥವಾ ನಿಮ್ಮನ್ನು ಭೇಟಿಯಾಗುವಂಥ ಸ್ನೇಹಿತರಿಗೆ ಕೊಡಲು ಏನೋ ಒಂದು ವಾಕ್ಯ ಹೊಂದಿರಬೇಕು ನೀವು. If you discipline yourself the faithful use of time. ನೀವು ಸಮಯವನ್ನು ನಂಬಿಗಸ್ತಿಕೆಯಿಂದ ಉಪಯೋಗಿಸಿಕೊಳ್ಳುವಂಥ ಶಿಸ್ತುಪಡಿಸುವಿಕೆಯನ್ನು ನಿಮ್ಮ ಜೀವಿತದಲ್ಲಿ ರೂಢಿಸಿಕೊಂಡ್ರೆ ಅದು ಒಳ್ಳೆಯದೇ. Make that a prayer. Lord, now some of you may have more than 15 minutes. That's great. ಅದನ್ನು ಪ್ರಾರ್ಥನೆ ಮಾಡಿರಿ ಆ ವಿಷಯಕ್ಕಾಗಿ. ಮತ್ತು ನಿಮ್ಮಲ್ಲಿ ಕೆಲವರಿಗೆ 15 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ದೊರಕಬಹುದು, ಒಳ್ಳೆಯದೇ ಅದು. I'm not asking you some big huge chunk of time. 15 minutes a day of solid Bible study. ದೊಡ್ಡ ಸಮಯವನ್ನು ಮಾಡಿಕೊಳ್ಳ್ರಿ ದಿನದಲ್ಲಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. 15 ನಿಮಿಷ ಸತ್ಯವೇದ ಅಧ್ಯಯನಕ್ಕೆ ಬಹಳ ಒಳ್ಳೆಯ ಸಮಯ. And as I said, if you miss one day, don't get discouraged. It's like doing exercise. Just do it the next day. ಒಂದು ದಿನ ನೀವು ತಪ್ಪಿಸಿಕೊಂಡ್ರೆ ನಾನು ಹೇಳಿದಾಗೆ ನಿರುತ್ಸಾಹ ಪಡಬೇಡ್ರಿ. ಅದು ಒಂದು ರೀತಿ ವ್ಯಾಯಾಮ ರೀತಿಯಲ್ಲಿ ಮತ್ತೊಂದು ದಿನ ಮಾಡ್ರಿ, ಪರವಾಗಿಲ್ಲ. You'll be amazed how much you can accomplish. ನಿಮಗೆ ಅದು ವಿಸ್ಮಯ ಅನ್ಸತ್ತೆ ನೀವು ಎಷ್ಟು ಪಡೆದುಕೊಂಡಿದ್ದೀರಿ ಅಂತ ನೋಡುವಾಗ.